ಒಳ ಮೀಸಲಾತಿ ಅವೈಜ್ಞಾನಿಕ ವರ್ಗೀಕರಣ ಅಂತ ಆರೋಪಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಲೆಮಾರಿ ಸಮುದಾಯ ಬೃಹತ್ ಪ್ರತಿಭಟನೆ ಮಾಡಿತು. 1% ಒಳ ಮೀಸಲಾತಿಗೆ ಆಗ್ರಹಿಸಿ ಬಂಜಾರ, ಭೋವಿ, ಕೊರಚ, ಕೊರಮ ಸೇರಿದಂತೆ ಇತರೆ ಅಲೆಮಾರಿ ಸಮುದಾಯಗಳು ಹೋರಾಟ ಮಾಡುತ್ತಿವೆ. ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಭಾಗಿಯಾಗಿದ್ದರು. ಒಳ ಮೀಸಲಾತಿ ಮರು ಪರಿಶೀಲನೆಗೆ ಆಗ್ರಹಿಸಿ ದೊಡ್ಡ ಹೈಟ್ ಡ್ರಾಮಾ ನಡೆಯಿತು. ಇನ್ನು ಪ್ರತಿಭಟನೆ ವೇಳೆ ಮಹಿಳೆಯೊಬ್ಬರು ಡೀಸೆಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಬಿವೈ ವಿಜೇಂದ್ರ ಇದ್ದಂತಹ ವೇದಿಕೆ ಮುಂದೆಯೇ ಆತ್ಮಹತ್ಯೆಗೆ ಯತ್ನಿಸಿದ್ರು. ಈ ವೇಳೆ ಸ್ಥಳದಲ್ಲಿದ್ದವರು ಮಹಿಳೆಯನ್ನ ರಕ್ಷಣೆ ಮಾಡಿದ್ದಾರೆ. ಬಳಿಕ ಸಿಎಂ ಹಾಗೂ ಡಿಸಿಎಂ ಪ್ರತಿಕೃತಿ ದಹಿಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಳ ಮೀಸಲಾತಿ ವಿರುದ್ಧ ಅಲೆಮಾರಿ ಸಮುದಾಯ ಬೃಹತ್ ಹೋರಾಟ ನಡೆಸಿದೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದ್ದು, ಪ್ರತಿಭಟನಾಕಾರರು ಕೆಆರ್ ಸರ್ಕಲ್ಗೆ ನುಗ್ಗಿದ್ದು ಭಾರೀ ಹೈ ಡ್ರಾಮಾ ನಡೆಯಿತು. ಇನ್ನು ಪ್ರತಿಭಟನಾಕಾರರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಪ್ರತಿಭಟನಾಕಾರರು ರಸ್ತೆಗೆ ನುಗ್ಗಿದ್ರಿಂದ ಮೆಜೆಸ್ಟಿಕ್ ಕೆಆರ್ ಸರ್ಕಲ್ ಸಂಚಾರ ಬಂದಾಗಿತ್ತು. ರಸ್ತೆಗೆ ಅಡ್ಡಲಾಗಿ ಕೂತು ಪ್ರತಿಭಟಿಸಿದರು. ಪ್ರತಿಭಟನಾಕಾರರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯಿತು. ಮಾಜಿ ಬಿಜೆಪಿ ಶಾಸಕ ಪಿ ರಾಜು ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದರು. ಪ್ರತಿಭಟನಾಕಾರರನ್ನ ತಣ್ಣಗಾಗಿಸೋಕೆ ಮತ್ತೆ ಪೊಲೀಸರು ಸ್ಥಳಕ್ಕೆ ಪಿ ರಾಜು ಅವರನ್ನ ಕರೆತಂದು ಪ್ರತಿಭಟನೆ ತಣ್ಣಗಾಗಿಸುವ ಪ್ರಯತ್ನ ಮಾಡಿದರು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ರಾಮಲಿಂಗಾರೆಡ್ಡಿ ಆಗಮಿಸಿ ಪ್ರತಿಭಟನಾಕಾರರ ಬೇಡಿಕೆ ಈಡೇರಿಸುವ ಕುರಿತು ಭರವಸೆ ನೀಡಿದ್ದಾರೆ. ಇನ್ನು ಪಿ ರಾಜೀವ್ ಸರ್ಕಾರಕ್ಕೆ 1 ವಾರದ ಗಡುವನ್ನು ಕೊಟ್ಟಿದ್ದಾರೆ. ನಾಗಮೋಹನ್ ದಾಸ್ ಸಮಿತಿ ಶಿಫಾರಸು ಪರಿಗಣಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇಂಡಿವಿಜುವಲ್ ಆಗಿ ತೀರ್ಮಾನ ಮಾಡೋಕ್ಕಾಗಲ್ಲ, ಇದು ಕ್ಯಾಬಿನೆಟ್ ತೀರ್ಮಾನ. ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ರಾಜ್ಯದ ಸಚಿವ ಸಂಪುಟ ತೀರ್ಮಾನ. ಬಂಜಾರ, ಬೋವಿ ಮತ್ತು ಕೊರಚ, ಕೊರಮ ಈ ಸಮುದಾಯಗಳಿಗೆ ಹಿಂದೆ 4% ಇತ್ತು. ಈಗ ಇನ್ನೂ 69 ಜಾತಿಗಳನ್ನು ಸೇರಿಸಿ 5 ಮಾಡಿದ್ದಾರೆ. ಅದರಿಂದ ಆ 69 ಜಾತಿಗಳಿಗೆ ಹೊಸದಾಗಿ 1% ಮಾಡಲಿ. ನಮಗೆ 4.5 ಏನಿದೆ 4.5 ಹಾಗೆ ಇರಲಿ ಅಂತ ಅವ್ರು ಹೇಳ್ತಿರೋದು. ಅವ್ರ ಡಿಮ್ಯಾಂಡ್ ಏನಿದೆ ಇದನ್ನು ಮುಖ್ಯಮಂತ್ರಿಗಳು ತಲುಪಿಸ್ತೀನಿ, ಮಹದೇವಪ್ಪವ್ರಿಗೂ ತಲುಪಿಸ್ತೀನಿ. ನಾಗಮೋಹನ್ ದಾಸ್ ವರದಿಯ ಶಿಫಾರಸುಗಳನ್ನ ಪರಿಶೀಲನೆ ಮಾಡಿಲ್ಲ. ಹಿಂದೆ ಶಿಫಾರಸು ಮಾಡಿದ್ದ ಮಾಧುಸ್ವಾಮಿ ಅವರ ಸಂಪುಟ ಉಪಸಮಿತಿಯ ತೀರ್ಮಾನಗಳನ್ನು ಕೂಡ ಪರಿಶೀಲನೆ ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಯಾವ ಗೈಡ್ಲೈನ್ಸ್ ಕೊಟ್ಟಿದೆ ಅದನ್ನು ಕೂಡ ಇವರು ಪರಿಶೀಲನೆ ಮಾಡಿಲ್ಲ, ಅದನ್ನು ಪರಿಗಣನೆಗೆ ತಗೊಂಡಿಲ್ಲ. ಹಾಗಾಗಿ 1 ವಾರದ ಒಳಗೆ ಈ ಸರ್ಕಾರ ತಾನು ಮಾಡಿರುವ ತಪ್ಪು ತಕ್ಷಣಕ್ಕೆ ಅದನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿ 1 ವಾರದ ಗಡುವು ಕೊಟ್ಟಿದ್ದಾವೆ. ರಾಜ್ಯ ಸರ್ಕಾರಕ್ಕೆ 1 ವಾರಗಳ ಕಾಲ ಅಲೆಮಾರಿ ಸಮುದಾಯ ಗಡುವು ಕೊಟ್ಟು ಪ್ರತಿಭಟನೆ ಹಿಂಪಡೆದಿದೆ. 1 ವಾರದೊಳಗೆ ಮೀಸಲಾತಿ ಮರುಪರಿಶೀಲನೆ ಮಾಡಬೇಕು, ಇಲ್ಲ ಅಂದ್ರೆ ನಾವು ತೀವ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಸಿದ. ಈಗ ಕೇಸರಿ ಕಿಚ್ಚಿನ ಪ್ರಮುಖ ಸುದ್ದಿಗಳು. ಮಂಡ್ಯದ ಮದ್ದೂರಿನಲ್ಲಿ ನಡೆದ ಗಣೇಶ ವಿಸರ್ಜನೆಯ ಬೃಹತ್ ಶೋಭಾಯಾತ್ರೆ ಅಂತ್ಯಗೊಂಡಿದೆ. ಕೊಲ್ಲಿ ವೃತ್ತದ ಬಳಿ ಆಯೋಜಕರು ಶೋಭಾಯಾತ್ರೆಯನ್ನು ಅಂತ್ಯಗೊಳಿಸಿದ್ದಾರೆ. ಮೆರವಣಿಗೆಯಲ್ಲಿ ಬಂದ ಗಣಪತಿಗಳನ್ನು ಶಿಂಷಾ ನದಿಯಲ್ಲಿ ವಿಸರ್ಜನೆ ಮಾಡಲಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಭದ್ರತೆ ಒದಗಿಸಿದ ಪೊಲೀಸರಿಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಶೋಭಾಯಾತ್ರೆಯಲ್ಲಿ ಆರ್ ಅಶೋಕ್, ಬಿವೈ ವಿಜೇಂದ್ರ, ಸಿಟಿ ರವಿ, ಯದುವೀರ್, ಸುಮಲತಾ ಸೇರಿ ಹಲವು ನಾಯಕರು ಭಾಗಿಯಾಗಿದ್ದರು. ಐಬಿ ಸರ್ಕಲ್ ಬಳಿ ಕಾರ್ಯಕರ್ತರ ಹೆಗಲ ಮೇಲೆ ಕುಳಿತು ಅಶ್ವಥ್ ನಾರಾಯಣ್ ಕೇಸರಿ ಶಾಲು ಪ್ರದರ್ಶಿಸಿದ್ದಾರೆ. ಈ ವೇಳೆ ಜೈ ಶ್ರೀರಾಮ್ ಘೋಷಣೆಗಳು ಮೊಳಗಿದ್ವು.
ಮದ್ದೂರು ಗಲಭೆ ವಿಚಾರದ ಕುರಿತು ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರ ಮದ್ದೂರಿನ ಜನರಿಗೆ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಮಾಡಿದೆ, ಇದನ್ನ ಕೊನೆಗಾಣಿಸಬೇಕು. ಸಿದ್ದರಾಮಯ್ಯ ಅವರ ಪಿತೂರಿಯಿಂದ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಸಿಟಿ ರವಿ, ಅಶ್ವಥ್ ನಾರಾಯಣ್, ಸುಮಲತಾ ಸೇರಿದಂತೆ ವಿಪಕ್ಷ ನಾಯಕರು ಕಿಡಿಕಾರಿದ್ದಾರೆ. ನಾವು ಜಾತಿ ಅಂತ ಬೆಂಕಿ ಹಚ್ಚೋದು, ಅಲ್ಲಿ ಮುಸಲ್ಮಾನರಿಗೆ ಸಪೋರ್ಟ್ ಮಾಡೋದು, ಇದು ಇವತ್ತು ಕಾಂಗ್ರೆಸ್ಸಿನ ತಂತ್ರಗಾರಿಕೆ. ದೇಶದಲ್ಲಿ ಹಿಂಗೆ ಮಾಡ್ತಾ ಇದ್ರು. ಇವತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನೆಲ್ಲಿ ಓಡಿಸ್ಬಿಟ್ಟವ್ರೆ, ಇಟಲಿ ಓಡಿಸ್ಬಿಟ್ಟವ್ರೆ. ಈ ಸಿದ್ದರಾಮಯ್ಯನವ್ರು ಅವ್ರು ಇಟ್ಲಿ ಜೊತೆ ಪಾಸ್ಪೋರ್ಟ್ ಕೊಟ್ಬಿಟ್ಟು ಇವ್ರನ್ನು ಕಳಿಸ್ಬಿಡ್ಬೇಕು ಇಟ್ಲಿಗೆ. ಇಲ್ಲಿ ಕರ್ನಾಟಕದಲ್ಲಿ ಇಟಲಿ ಸರ್ಕಾರ ಆಗಕ್ಕೆ ಬಿಡಲ್ಲ, ತಾಲಿಬಾನ್ ಸರ್ಕಾರ ಆಗಕ್ಕೆ ಬಿಡಲ್ಲ, ಮುಲ್ಲಾಗಳ ಸರ್ಕಾರ ಆಗಕ್ಕೆ ಬಿಡಲ್ಲ ಅಂತ ನಾವು ಹೇಳ್ಬೇಕು, ಜೋರಾಗಿ ಹೇಳ್ಬೇಕು. ಅದೇ ಪ್ರತಿ ಮುಂದೆ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಈ ದುರುಳ ಸರ್ಕಾರ, ಮುಸ್ಲಿಮರ ಪರವಾಗಿ, ಮುಲ್ಲಾಗಳ ಪರವಾಗಿ ಇರುವಂತ ಸರ್ಕಾರವನ್ನ ಕಿತ್ತೊಗೆದು ಕರ್ನಾಟಕದಲ್ಲಿ ಅಂಬೇಡ್ಕರ್ ಸಂವಿಧಾನವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಲಾಗ್ತೀರಿ. ಇಸ್ಲಾಂ ಹುಟ್ಟಿದ್ದು 1400 ವರ್ಷದ ಹಿಂದೆ, ಹಿಂದೂ ಧರ್ಮ ಹುಟ್ಟಿರೋ 16,000 ವರ್ಷದ ಹಿಂದೆ. ನೀವು ಹೊರಗಡೆಯಿಂದ ಬಂದವರು, ನಾವಿಲ್ಲ ಹುಟ್ಟುಗಾರರು. ನಮಗ್ ತೊಡೆ ತಟ್ಟ ಕೆಲಸ ಮಾಡಬೇಡಿ. ತೊಡೆನೂ ಮುರಿತೀವಿ, ತೊಡೆನೂ ತೆಗಿತವೆ. ನಮಗೆ ತೊಡೆ ತಟ್ಟಿ ಹಾಕಿದ್ರೆ ತೊಡೆ ಮುರಿಯೋ ಬಂತು. ಅಣ್ಣ ಅಂದ್ರೆ ತಲೆ ತೆಗಿಸ್ತೀವಿ, ಏನ್ರ ಅಂದ್ರೆ ಏನ್ರ ನನ್ನ ಮಗನೇ ಅಂತ ಕೇಳೋ ತಾಕತ್ತು ಕೂಡ ಹಿಂದೂ ಸಮಾಜಕ್ಕಿದೆ. ಯಾಕೆ ಮಗನೇ ಅಂತ ಕೇಳೋ ತಾಕತ್ತು ಕೂಡ ಹಿಂದೂ ಸಮಾಜಕ್ಕಿದೆ. ನೀವೇನು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ಕೆಲವು ದುಷ್ಕರ್ಮಿಗಳು ಅಂತವ್ರ ಮೇಲೆ ಕೇಸನ್ನ ದಾಖಲು ಮಾಡ್ಲಿಕ್ಕೂ ಹಿಂಜರಿತಾರೆ. ಕೇಸನ್ನ ದಾಖಲು ಮಾಡಿದ್ಮೇಲೆ ಕೇಸನ್ನ ಹಿಂದೆ ಪಡಿತಾರೆ. ಇದೊಂದು ಸರ್ಕಾರನ, ಇದು ಜನಪರವಾಗಿರುವಂತ ಸರ್ಕಾರನ, ನ್ಯಾಯ ಕೊಡೋ ಸರ್ಕಾರನ, ಕಾನೂನು ಕಾಪಾಡೋ ಸರ್ಕಾರನ. ಇದು ಜನ ವಿರೋಧಿ ಸರ್ಕಾರ ತಾನೆ. ಕಲ್ಲು ತೂರಾಟ ಮಾಡಿದವರ ಮೇಲೆ ಗುಂಡಾ ಆಕ್ಟ್ ಹಾಕಿ ಅಂತ ಕೇಳಿದ್ರು. ಅದಲ್ಲ, ಈ ಸರ್ಕಾರ ಗುಂಡಾ ಆಕ್ಟ್ ಹಾಕ್ತಾರ? ಕನಿಷ್ಠ ಜನರ ಜೀವನದ ಜೊತೆಯಲ್ಲಿ ಚೆಲ್ಲಾಟ ಆಡ್ತಿರುವಂತ ಈ ಮುಸ್ಲಿಮಾನ್ ಸಮುದಾಯಕ್ಕೆ ಸೇರಿದಂತ ದುಷ್ಕರ್ಮಿಗಳ ಮೇಲೆ ಗುಂಡಾ ಕೇಸ್ ಹಾಕಿದ್ರು ಈ ಸರ್ಕಾರ ಗುಂಡಾ ಕೇಸ್ ಹಾಕ್ಲಿಕ್ಕೆ ತಯಾರಿಲ್ಲ. ಈ ಸರ್ಕಾರ ಅಭಿಮಾನಿಗಳು ಒಂದಷ್ಟು ಜನ ಅಲ್ಲಿ ನನ್ನ ಅಡ್ಡ ಹಾಕಿ ಹೇಳ್ತಾರೆ, ನೊಂದ ಅಭಿಮಾನಿಗಳು ಹೇಳ್ತಾರೆ, ಅಕ್ಕ ಅಂಬರೀಷ್ ಅಣ್ಣ ಇರ್ಬೇಕಾಗಿತ್ತು, ಅಂಬರೀಷ್ ಅಣ್ಣ ಇದ್ದಾಗ ಈ ತರ ನಡೆದಿಲ್ಲ. ಏನಕ್ಕೆ ಹೇಳ್ತಾರೆ ಅಂದ್ರೆ, ನಾಯಕತ್ವ, ನಾಯಕರು ನಮಗೆ ರಕ್ಷಣೆ ಕೊಡುವಂತ ನಾಯಕರು ಸರಿಯಾಗಿದ್ರೆ ಎಲ್ಲವೂ ಸರಿಯಾಗಿರುತ್ತೆ, ನಮ್ಮ ಸಮಾಜವೂ ಭದ್ರವಾಗಿರುತ್ತೆ, ಶಾಂತಿ, ಸುವ್ಯವಸ್ಥೆ, ಕಾನೂನಿನ ವ್ಯವಸ್ಥೆ ಎಲ್ಲವೂ ಚೆನ್ನಾಗಿರುತ್ತೆ. ಆದ್ರೆ ನಾಯಕತ್ವ ಯಾವಾಗ ಸರಿ ಇರಲ್ವೋ ಈ ರೀತಿಯ ಘಟನೆಗಳು ನಾವು ಅನುಭವಿಸ್ಬೇಕಾಗತ್ತೆ, ಆ ನೋವನ್ನ ನಾವು ನುಂಗ್ಬೇಕಾಗತ್ತೆ. ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟದಲ್ಲಿ ಗಾಯಗೊಂಡವರ ಮನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಅಶ್ವಥ್ ನಾರಾಯಣ್, ಇಂದ್ರೇಶ್ ಭೇಟಿ ನೀಡಿದ್ರು. ಗಾಯಾಳು ಅಜಯ್ ನಿಂಗಮ್ಮನ ಮನೆಗೆ ಭೇಟಿ ನೀಡಿ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಬಳಿಕ ಮಾತನಾಡಿರುವ ಆರ್ ಅಶೋಕ್, ಮದ್ದೂರು ಗಲಭೆ ಪ್ರೀ ಪ್ಲಾನ್ ಮಾಡಿದ್ದಾರೆ, ಸರ್ಕಾರದ ವೈಫಲ್ಯವೇ ಇದಕ್ಕೆಲ್ಲ ಕಾರಣ ಅಂತ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ಸಿನ ಪಿತೂರಿಯಿಂದ, ಕಾಂಗ್ರೆಸ್ಸಿನ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯ ಇವರೆಲ್ಲರ ಪಿತೂರಿಯಿಂದ ರಾಜ್ಯದಲ್ಲಿ ಅಜಾಗರತೆ ಮೂಡ್ತಾ ಇದೆ. ಎಲ್ಲ ಕಡೆ ಗಲಾಟೆಗಳು ಎಲ್ಲ ನಡೀತಾ ಇದೆ. ಇಷ್ಟಿದ್ರೂ ಕೂಡ ಸರ್ಕಾರ ಕಿವಿನೂ ಕೇಳಿಸಲ್ಲ, ಕಣ್ಣು ಇಲ್ಲ. ಇದೊಂದು ತಾಲಿಬಾನ್ ಸರ್ಕಾರ, ಮುಲ್ಲಾಗಳ ಸರ್ಕಾರ. ಮದ್ದೂರಿನಲ್ಲಿ ಬಿಜೆಪಿ ಜೆಡಿಎಸ್ ಹೋರಾಟ ವಿಚಾರದ ಬಗ್ಗೆ ಕನಕಪುರದಲ್ಲಿ ಮಾತನಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್, ಅವರಿಗೆ ಉದ್ಯೋಗ ಅನ್ನೋದಿಲ್ಲ, ಕೇವಲ ದ್ವೇಷದಿಂದ ಸಮಾಜವನ್ನ ಇಬ್ಬಾಗ ಮಾಡಬೇಕು, ಅದಕ್ಕಾಗಿ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ, ತನಿಖೆ ನಡೀತಿದೆ, ಎಲ್ಲವೂ ಹೊರಗೆ ಬರುತ್ತೆ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಪರಮೇಶ್ವರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅವರಿಗೆ ಉದ್ಯೋಗ ಇಲ್ಲ, ದ್ವೇಷ, ಸಮಾಜ ಭಾಗ ಮಾಡಬೇಕು, ಅದು ಅವರ ಅಜೆಂಡಾ. ಎಲ್ಲದೂ ಕೂಡ ಅವರೇ ಅಶಾಂತಿ ಮೂಡಿಸ್ಲಿಕ್ಕೆ, ಶಾಂತಿ ಭಂಗ ಮಾಡಲಿಕ್ಕೆ ಒಂದು ದೊಡ್ಡ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ. ಎಲ್ಲ ತನಿಖೆಗಳು ನಡೀತಾ ಇದೆ, ಎಲ್ಲ ಈಚೆ ಬರ್ತದೆ. ಮದ್ದೂರದು ಈಗ ಸಾಮಾನ್ಯ ಸ್ಥಿತಿಗೆ ಬಂದಿದೆ. ಏನು
ಈಗಾಗಲೇ 15 ಜನನ ಅರೆಸ್ಟ್ ಮಾಡಿದರೆ ಇನ್ನೂ ಒಂದು 4-5 ಜನರನ್ನ ಹುಡುಕ್ತಾ ಇದ್ದಾರೆ. ಅದು ಒಂದು ಭಾಗ. ಅಂದರೆ ಈಗ ಶಾಂತಿ ಬಂದಿದೆ. ಹೊರಗಿನಿಂದ ಜನಗಳು ಹೋಗಿ ಸುಮಾರು ಜನ ಹೊರಗಿನಿಂದ ಹೋಗಿದ್ರು ಅಂತೇಳಿ ಒಂದು ಇನಿಷಿಯಲ್ ಆಗಿ ಬಂದಂಥ ವರದಿಯಲ್ಲಿತ್ತು. ಅದನ್ನು ವೆರಿಫೈ ಮಾಡ್ತಾ ಇದ್ದೀವಿ. ಯಾರು ಹೊರಗಡೆಯಿಂದ ಬಂದಿದ್ದರು, ಯಾರು ಕರ್ಕೊಂಬಂದಿದ್ರು.